ರಾಮನಂತೆ ಮಾತಿಗಾಗಿ ನಡೆಯುವರು ಯಾರಾದರೂ ಇದ್ರೆ ಅವರು ಕಾಂಗ್ರೆಸ್ನವರು. ರಾಮನ ಮಾದರಿಯಲ್ಲಿ ಸಮಾಜವನ್ನ ನಿರ್ಮಾಣ ಮಾಡುವ ಕಾರ್ಯ ಕಾಂಗ್ರೆಸ್ ಮಾಡ್ತಾ ಇದೆ. ಕಾಂಗ್ರೆಸ್ನವರು ಹಿಂದೂಗಳು ಹಿಂದೂ ವಿರೋಧಿಗಳಲ್ಲ. ಆದರೆ ಬಿಜೆಪಿಯವರು ವಿರೋಧ ಪಕ್ಷ ಕಾಂಗ್ರೆಸ್ನ ಹಿಂದೂ ವಿರೋಧಿ ಅಂತ ಬಿಂಬಿಸಲಾಗಿದೆ. ರಾಮನಿಗೆ ಮೊದಲು ಪೂಜೆ ಮಾಡಿದ್ದು ನಮ್ಮ ಕಾಂಗ್ರೆಸ್. ಕಟ್ಟಡ ಪೂರ್ಣವಾಗದೆ ಏಕಾಏಕಿಯಾಗಿ ಉದ್ಘಾಟನೆ ಮಾಡೋದು ಸರಿಯಲ್ಲ. ಹಿಂದೂ ಸಂಪ್ರದಾಯದಂತೆ ಉದ್ಘಾಟನೆ ನಡೀತಾ ಇಲ್ಲ ಎಂದು ಶಂಕರಾಚಾರ್ಯ ಮಠಾಧೀಶರು ಹೇಳಿದ್ದಾರೆ. ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲಿಕ್ಕೆ ಬಿಜೆಪಿಯವರು ರಾಮ ಮಂದಿರ ಉದ್ಘಾಟನೆ ಮಾಡ್ತಾ ಇದ್ದಾರೆ. ರಾಮ ಮಂದಿರ ಕಾರ್ಯ ಇನ್ನೂ ಕೂಡ ಸಂಪೂರ್ಣವಾಗಿ ಪೂರ್ಣಗೊಂಡಿಲ್ಲ. ಇಂದು ದೇಶದ ಜನರ ದಿಕ್ಕು ತಪ್ಪಿಸುವ ಕಾರ್ಯ ನಡೀತಾ ಇದೆ. ಅಷ್ಟೇ ಅಲ್ಲ, ವಿರೋಧ ಪಕ್ಷದ ಮೇಲೆ ಕೆಸರು ಎರಚುವ ಕಾರ್ಯವನ್ನ ಮಾಡಿದೆ. ದೇಶದ ಅಭಿವೃದ್ಧಿಗಿಂತ ಬಿಜೆಪಿ ಧಾರ್ಮಿಕವಾಗಿ ಜನರ ದಿಕ್ಕು ತಪ್ಪಿಸುವ ಕಾರ್ಯ ಮಾಡ್ತಾ ಇದೆ. ಕಾಂಗ್ರೆಸ್ನವರು ಕೂಡ ರಾಮನ ಆರಾಧಕರು ಎಂದ ಉಗ್ರಪ್ಪ ಮಾಜಿ ಸಚಿವ ಶ್ರೀರಾಮುಲು ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿ, ನಿಜವಾಗಿ ನೀಚರಾಗಿರೋದು ಬಿಜೆಪಿ ಮತ್ತು ಶ್ರೀರಾಮುಲು ಅವರು. ರಾಮುಲುಗೆ ರಾಮಾಯಣದ ಬಗ್ಗೆ ಕನಿಷ್ಠ ಜ್ಞಾನವಿಲ್ಲ. 5 ವರ್ಷ ಮೊಣಕಾಲ್ಮೂರು ಕ್ಷೇತ್ರದಲ್ಲಿ ರಾಮ ಮಂದಿರವಿದೆ, ಅದನ್ನ ಯಾಕೆ ಅಭಿವೃದ್ಧಿ ಮಾಡಿಲ್ಲ? ಈ ಹಿಂದೆ ಸುಂಕ್ಲಮ್ಮ ದೇವಿಯ ದೇವಸ್ಥಾನದಲ್ಲಿ ಧ್ವಂಸ ಮಾಡಿದವರ ಬಾಯಿಂದ ಇಂದು ರಾಮನ ಜಪ. ರಾಮುಲಿಗೆ ಎಂಪಿ ಚುನಾವಣೆ ನಿಮಿತ್ತವಾಗಿ ರಾಮನ ಹೆಸರು ನೆನಪಿಗೆ ಬಂದಿದೆ ಅಂತ ಪ್ರತಿಕ್ರಿಯೆ ನೀಡಿದ್ದಾರೆ. ಶ್ರೀರಾಮನ ರೀತಿಯಲ್ಲಿ ವಚನ ಪಾಲಕರು ಯಾರಾದರೂ ಇದ್ರೆ ಅದು ಕಾಂಗ್ರೆಸ್ಸಿನವರು ಮಾತ್ರ. ಚುನಾವಣೆಯ ಸಂದರ್ಭದಲ್ಲಿ ಕೊಟ್ಟಂತ ವಚನವನ್ನ ಯಥಾವತ್ತಾಗಿ ಇವತ್ತು ಜಾರಿಗೆ ತರತಕ್ಕಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ಅದು ಕಾಂಗ್ರೆಸ್ಸಿನವರು. ನಾನು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ರೆ ಅನೇಕ ಯಾರು ಭಾವಿಸಬೇಡಿ. ಈ ದೇಶದಲ್ಲಿ ವಚನ ಭ್ರಷ್ಟರು ಯಾರಾದರೂ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ನಾವು ಈಗ 5 ಗ್ಯಾರಂಟೀಸ್ ಕೊಟ್ಟಿವಿ. ವಿದಿನ್ ಎ ಸ್ಪ್ಯಾನ್ ಆಫ್ 7-8 ಮಂತ್ಸ್ ಅಲ್ಲಿ ಜಾರಿಗೆ ತಂದಿದ್ದೇವೆ. 2014ರಲ್ಲಿ ಇದೇ ಭಾರತೀಯ ಜನತಾ ಪಾರ್ಟಿಯವರು ಏನು ಆಶ್ವಾಸನೆ ಕೊಟ್ಟರು? ವಿದೇಶಗಳಲ್ಲಿರೋ ಕಪ್ಪು ಹಣವನ್ನು ವಾಪಸ್ ತಂದು 15 ಲಕ್ಷ ಬಡವರಿಗೆ ಹಾಕ್ತೀವಿ ಅಂತ ಹೇಳಿದ್ರು. ವಚನ ಪಾಲನೆ ಮಾಡಿದೆಯಾ ಮಿಸ್ಟರ್ ಮೋದಿ? ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. ಮಾಡಿದ್ದೀರಾ ಮಿಸ್ಟರ್ ಮೋದಿ? ಯಾವಾಗ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ $120 ಇತ್ತು ಕ್ರೂಡ್ ಆಯಿಲ್, ಆಗ ನಾವು 67 ರೂಪಾಯಿ ಪೆಟ್ರೋಲ್, 63 ರೂಪಾಯಿ ಡೀಸೆಲ್, 395 ರೂಪಾಯಿ ಗ್ಯಾಸಿಗೆ ಕೊಡ್ತಾ ಇದೆ. ಆಗ ಬೆಲೆ ಏರಿಕೆ ಇದೆ. ನನಗೆ ಅಧಿಕಾರ ಕೊಟ್ಟರೆ ವಿತಿನ್ 100 ಡೇಸ್, 5 ಇಯರ್ಸ್ ಅಂತ ಹೇಳಿಲ್ಲ, 10 ಇಯರ್ಸ್ ಅಂತ ಹೇಳಿಲ್ಲ, ವಿತಿನ್ 100 ಡೇಸ್ 10 ವರ್ಷ ಆಯಿತು ಮಿಸ್ಟರ್ ಮೋದಿ. ಈಗ ಡೀಸೆಲ್ ಪೆಟ್ರೋಲ್ನ ಬೆಲೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಕ್ರೂಡ್ ಆಯಿಲ್ನ ಬೆಲೆ ಅರೌಂಡ್ $100 ಇದೆ. ಸೊ ಅದನ್ನು ಸಹ ಬೆಲೆಗಳನ್ನು ಇಳಿಸಲಿಕ್ಕೆ ಆಗಿಲ್ಲ. ಜನಸಾಮಾನ್ಯರ ಹೊಟ್ಟೆಯ ಮೇಲೆ ಇವತ್ತು ಚಪ್ಪಡಿ ಕಲ್ಲನ್ನು ಎಳಿತಾ ಇದ್ದಾರೆ. ಇದು ಸಹ ವಚನ ಭ್ರಷ್ಟತೆಯ ಮಾತಲ್ವಾ ಇದು? ವಚನ ಭ್ರಷ್ಟರಾಗಲಿಲ್ವಾ ಮೋದಿಯವರು? ನಾನು ಇವತ್ತು ಇಷ್ಟೇ ಹೇಳ್ತೇನೆ, ತಾತ್ವಿಕವಾಗಿ ವೈಚಾರಿಕವಾಗಿ ಯಾರು ಶ್ರೀರಾಮ ಇದ್ದಾರೆ ಆ ಶ್ರೀರಾಮನ ನಿಜವಾದಂತ ನೈಜ ಅನುಯಾಯಿಗಳು ಯಾರಾದರೂ ಇದ್ರೆ, ಫಾಲೋಯರ್ಸ್ ಯಾರಾದರೂ ಇದ್ರೆ ಅದು ಕಾಂಗ್ರೆಸ್ಸಿನವರೇ ಹೊರತು ಭಾರತೀಯ ಜನತಾ ಪಾರ್ಟಿಯವರ ಅಲ್ಲ. ಭಾರತೀಯ ಜನತಾ ಪಾರ್ಟಿಯವರಿಗೆ ರಾವಣನ ಪ್ರವೃತ್ತಿ ಇದೆ. ರಾವಣನಿಗೆ ಹೆಣ್ಣಿನ ಮೋಹ ಇತ್ತು. ಇವತ್ತು ಭಾರತೀಯ ಜನತಾ ಪಾರ್ಟಿಯವರಿಗೆ ಅನೇಕ ಮೋಹಗಳಿಗೆ ಜೊತೆಗೆ ಅತ್ಯಂತ ಹೆಚ್ಚಿನ ಮೋಹ ಅಧಿಕಾರ.